ಇವತ್ತೆರಡು ಸ್ಪೆಷಲ್ ಟಾಪಿಕ್ ಇದೆ. ಇದು ಆಕ್ಚುಲಿ ನಮ್ಮ ಕನ್ನಡ ಚಿತ್ರರಂಗದ ಎಕ್ಸ್ಪೆರಿಮೆಂಟ್ಸ್. ಈ ಒಂದು ಆಧುನಿಕ ಜಗತ್ತಿನಲ್ಲಿ ಈ ತರಹದ ಸಿನಿಮಾ ಮಾಡೋದಕ್ಕೂ ಗಟ್ಸ್ ಬೇಕು. ನಿರ್ದೇಶಕರ ನಿರ್ಮಾಪಕರ ಈ ಒಂದು ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಮೊದಲಿಗೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಪ್ರಾಕ್ಟಿಕಲ್ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿರುವಂತಹ ಡೈರೆಕ್ಟರ್ ಹೇಮಂತ್ ರಾವ್ ಅವರ ಮತ್ತೊಂದು ವಿಭಿನ್ನ ಪ್ರಯತ್ನ 666 ಆಪರೇಷನ್ ಡ್ರೀಮ್ ಥಿಯೇಟರ್. ರೆಟ್ರೋ ಸ್ಪೈ ಬ್ಯಾಕ್ ಡ್ರಾಪ್ ಅಲ್ಲಿ ಬರ್ತಿರುವಂತಹ ಈ ಸಿನಿಮಾದ ಸಖತ್ ಥ್ರಿಲ್ ಆಗಿರೋ ಒಂದು ಟೀಸರ್ ರಿಲೀಸ್ ಮಾಡಲಾಗಿದೆ. ಟೀಸರ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ. ಈ ವರ್ಷದ ಬೆಸ್ಟ್ ಟೀಸರ್ ಕಟ್ ಅಂತಾನೆ ಹೇಳ್ಬಹುದು. ಇಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಡಾಲಿ ಧನಂಜಯ್, ಪ್ರಿಯಾಂಕಾ ಮೋಹನ್ ಹಾಗೇನೆ ಅದಿತಿ ಬಾಲನ್ ಲೀಡ್ ರೋಲ್ ನಲ್ಲಿ ನಟಿಸಿದ್ದಾರೆ. ಟಗರು ಅಂಡ್ ಬೈರಾಗಿ ನಂತರ ಮತ್ತೊಮ್ಮೆ ಜೊತೆಯಾಗಿ ಬರ್ತಿದ್ದಾರೆ ಶಿವಣ್ಣ ಅಂಡ್ ಡಾಲಿ. ಏಜೆಂಟ್ ಪ್ರಕಾಶ್ ಆಗಿ ಶಿವಣ್ಣ ಹಾಗೂ ಶಂಕರ್ ಲುಕ್ ನಲ್ಲಿ ಧನಂಜಯ್ ಅವರು ಸಖತ್ ಕ್ಲಾಸಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಡೈರೆಕ್ಟರ್ ಹೇಮಂತ್ ರಾವ್ ಅವರು ರೆಟ್ರೋ ಸ್ಪೈ ಸ್ಟೋರಿ ಲೈನ್ ನಲ್ಲಿ ಒಂದು ಪೀರಿಯಾಡಿಕ್ ಆಕ್ಷನ್ ಥ್ರಿಲ್ಲರ್ ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಈ ಒಂದು ಯುನಿಕ್ ಆಗಿರುವ ಕಾನ್ಸೆಪ್ಟ್ ನ ರೆಟ್ರೋ ಬ್ಯಾಕ್ ಡ್ರಾಪ್ ಅಲ್ಲಿ ಸೆಟ್ ಮಾಡಿದ್ದು ನಿಜಕ್ಕೂ ಗ್ರೇಟ್ ಅನಿಸ್ತು. ಆಕ್ಚುಲಿ ಹೇಮಂತ್ ರಾವ್ ಅವರ ಸಿನಿಮಾ ಯಾವತ್ತಿಗೂ ರಿಯಲಿಸ್ಟಿಕ್ ಅಂಡ್ ಪ್ರಾಕ್ಟಿಕಲ್ ಆಗಿರುತ್ತೆ. ಸಿನಿಮಾದಿಂದ ಸಿನಿಮಾಗೆ ಬೇರೆ ಬೇರೆ ಜಾನರ್ ನ ಟ್ರೈ ಮಾಡ್ತಾನೆ ಇರ್ತಾರೆ. ಹಾಗಾಗಿ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಕೂಡ ಒಂದು ಫ್ರೆಶ್ ಅಂಡ್ ಅಡ್ವೆಂಚರ್ ಆಗಿದೆ. ಟೀಸರ್ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ. ಆಡಿಯನ್ಸ್ ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ನೇ ಟೀಸರ್ ನಲ್ಲಿ ತೋರಿಸಿದ್ದಾರೆ. ಒಟ್ನಲ್ಲಿ ಈ ಸಿನಿಮಾ ಈ ಸರ್ತಿ ಸ್ಯಾಂಡಲ್ವುಡ್ ನಲ್ಲಿ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಮತ್ತೊಂದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಒಂದು ವಿಭಿನ್ನ ಕಾನ್ಸೆಪ್ಟ್ ಸಿನಿಮಾ ಪಿನಾಕ. ಪುನರ್ಜನ್ಮದ ಸ್ಟೋರಿ ಲೈನ್ ಹಿಡ್ಕೊಂಡು 2 ಕಾಲಘಟ್ಟಗಳಲ್ಲಿ ಈ ಕಥೆಯನ್ನ ನರೇಷನ್ ಮಾಡಿದ್ದಾರೆ ಡೈರೆಕ್ಟರ್ ಬಿ ಧನಂಜಯ್ ಅವರು. ಈ ಸಿನಿಮಾದ ವಾರ್ ಸೀಕ್ವೆನ್ಸ್ ಇರುವಂತಹ ಒಂದು ಟೀಸರ್ ರಿಲೀಸ್ ಮಾಡಲಾಗಿದೆ. ಟೀಸರ್ ಮಾತ್ರ ಸೂಪರ್ ಆಗಿದೆ. ಆದ್ರೆ ಗ್ರಾಫಿಕ್ಸ್ ಅಂಡ್ ಸಿಜಿ ವರ್ಕ್ ಸ್ವಲ್ಪ ಔಟ್ಡೇಟೆಡ್ ಅಂತ ಅನ್ನಿಸ್ತು. ಅದು ಬಿಟ್ರೆ ಮತ್ತೆಲ್ಲ ಫ್ಯಾಂಟಾಸ್ಟಿಕ್. ಈ ಸಿನಿಮಾದಲ್ಲಿ ಗಣೇಶ್ ಅವರು ಡ್ಯುಯಲ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಂದು ಮಾಡರ್ನ್ ಅಂಡ್ ಮತ್ತೊಂದು ರಾಜನ ಗೆಟಪ್ ನಲ್ಲಿ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಬ್ಯಾನರ್ ನಡಿಯಲ್ಲಿ ವಿಶ್ವಪ್ರಸಾದ್ ಅಂಡ್ ಕೃತಿ ಪ್ರಸಾದ್ ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ನೃತ್ಯ ನಿರ್ದೇಶಕ ಬಿ ಧನಂಜಯ್ ಅವರ ಡೆಬ್ಯೂ ಡೈರೆಕ್ಷನ್ ನ ಸಿನಿಮಾ ಇದು. ಗೌರ ಹರಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಪಿನಾಕ ಸಿನಿಮಾ ಅಕ್ಟೋಬರ್ 2 ಗೆ ಕನ್ನಡ ಹಾಗೂ ತೆಲುಗಿನಲ್ಲಿ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ಇದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಇನ್ನೂ ಹೆಚ್ಚಿನ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಬರಬೇಕು. ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಆಗಬೇಕು ಅಂತ ಹೇಳ್ತಾ ಇದಿಷ್ಟು ಹೊತ್ತಿನ ಟಾಪಿಕ್. ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಗೈಸ್. ಕಮೆಂಟ್ ಹಾಕುದನ್ನ ಮರಿಬೇಡಿ.